HTML functions and its tags. Dear students, HTML works in a very simple. ಅವನು ಕೊಟ್ಟಿರೋ ಚಾಕ್ಲೇಟ್ ತೆಗೆ ತಿನ್ನೋಣ. ಕ್ಲಾಸ್ ನಡೀತಾ ಇದೆ, ಅದ್ರ ಪಾಡಿಗೆ ಅದು ನಡೆಯುತ್ತೆ. ತೆಗೆ. Left, right. HTML is a written text. What you use to set something apart as smaller text and bold text. Underline the Excuse me, ma'am. Yes, read out. Hey, what happened? ಹಲೋ, ಯಾರಿ ನೀವು? ನಮ್ಮ ಅಪ್ಪ ಅವನ ಫೋಟೋ ನಿಮ್ಮ ಹತ್ರ ಹೇಗ್ರಿ ಬಂತು? ಅದನ್ನ ಹೇಳಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಅಲ್ಲ, ಬಂದಿದ ತಕ್ಷಣ ಪೊಲೀಸ್ ಅವ್ರ ತರ ಎನ್ಕ್ವೈರಿ ಶುರು ಮಾಡ್ತಿದ್ರಲ್ಲ. ಇಲ್ಲೆಲ್ಲ ಇದಾರೆ, ಬನ್ನಿ ಆ ಕಡೆ ಹೇಳ್ತೀನಿ. ಅವಾಗ್ಲೇ ಕೇಳಿದ್ರಲ್ಲ ಈ ಫೋಟೋ ನನ್ಗೆ ಯಾರು ಕೊಟ್ರು ಅಂತ. ಈ ಫೋಟೋ ನನಗೆ ನಿಮ್ ತಾತ ಕೊಟ್ರು. ನಮ್ ತಾತನ? ಇಲ್ಲ, ನಮ್ ತಾತ ಅಜ್ಜಿ ಬದುಕಿಲ್ಲ. ನಿಜ ಹೇಳಿ, ನಮ್ ಫ್ಯಾಮಿಲಿಗೂ ನಿಮ್ಗೂ ಏನ್ ಸಂಬಂಧ? ನನಗೆ ಗೊತ್ತು ನೀವು ನನ್ನ ನಂಬಲ್ಲ ಅಂತ. ನೋಡಿ, ಫೋಟೋ ನಿಮ್ ತಾತಂದ. ಹೌದು, ಇವ್ರು ನಮ್ ತಾತನೇ. ಇವ್ರು ನಿಮ್ಗೆ ಹೇಗ್ ಗೊತ್ತು? ಅಯ್ಯೋ ಅಯ್ಯಪ್ಪ, ಸೂರ್ಯ ಹುಟ್ಟೋದು ಚಂದ್ರ ಮುಳುಗೋದು ಏನು ಗೊತ್ತಿಲ್ಲದೆ ಮನೆನೆ ಬಾರ್ ಮಾಡ್ಕೊಂಡು ಹಗಲು ರಾತ್ರಿ ಕುಡ್ದು ನನಗ್ ಮಕ್ಳು ಬೇಕು ಮೊಮ್ಮಕ್ಳು ಬೇಕು ಅಂತ ಒದ್ದಾಡ್ತಾ ಬದುಕ್ತಾ ಇದಾರೆ. ಅವ್ರ ಕಷ್ಟ ನೋಡ್ಲಾರ್ದೆ ಅವ್ರ ಫ್ಯಾಮಿಲಿ ಒಂದ್ ಮಾಡಕ್ಕೆ ನಾನ್ ಸೈಕಲ್ ಹೊಡಿತಾ ಇದ್ದೀನಿ. ನಾನು ಅವ್ರ ಹತ್ರ ಮಾತಾಡ್ಬೋದಾ? ಮಾತಾಡ್ತೀರಾ? ತಾತ, ಮೊಮ್ಮಗಳ ಜೊತೆ ಮಾತಾಡ್ತೀಯಾ? ಕೊಡು. ಆದ್ರೆ ಒಂದ್ ಕಂಡೀಷನ್. ಏನ್ ಕಂಡೀಷನ್? ಇನ್ಮೇಲೆ ಹಗ್ಲೊತ್ ನೀನ್ ಕುಡಿಯಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡು. ಆಮೇಲೆ ಮೊಮ್ಮಗಳಿಗೆ ಫೋನ್ ಕೊಡ್ತೀನಿ. ಅರುಣ್, ನಾನು ಯಾಕೆ ಕುಡಿತೀನಿ ನಿನ್ಗೋ ಹೋಗ್ಲಿ. ಇನ್ಮೇಲೆ ಹಗಲೊಟ್ಟು ಕುಡಿಯೋಲ್ಲ. ಕೊಡು ಪ್ಲೀಸ್. ಪ್ರಾಮಿಸಾ? ಪ್ರಾಮಿಸ್. ಕೊಡ್ತೀನಿ. ತಾತ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ತಾತ. ನಿಮ್ಮ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ತಾತ. ನಿಮ್ಮ ಅಪ್ಪ ಹೇಗಿದ್ದಾರೆ ಗೀತಾ? ನಾನ್ ಗೀತಾ, ಅಕ್ಕ ಗೀತಾ. ಗೀತಾ ಅಂದ್ರೆ ನಿಮ್ಮ ಅಮ್ಮಗೆ ಇಬ್ರು ಹೆಣ್ಮಕ್ಳ? ತಾತ, ನೀವ್ ನಿಜವಾಗ್ಲೂ ನಮ್ ತಾತನ? ಯಾಕಮ್ಮ ನಂಬಿಕೆ ಬರೋಲ್ವಾ? ನಾನು ನಿಮ್ಮಮ್ಮ ಸಾವಿತ್ರಿ ಅಪ್ಪನಮ್ಮ. ಮತ್ತೆ ಅಮ್ಮ ಯಾಕೆ ಸುಳ್ಳು ಹೇಳಿದ್ರು ನೀವು ಬದುಕಿಲ್ಲ ಅಂತ? ಹೇಳ್ತಾರಮ್ಮ, ಯಾಕಂದ್ರೆ ತಪ್ಪು ನಂದು. ಅಳ್ತಿದ್ದೀರಾ? ಅಳ್ಬೇಡಿ ತಾತ. ಇವ್ರು ಹೇಳ್ತಾ ಇದ್ರು ನಮ್ ಫ್ಯಾಮಿಲಿನೆಲ್ಲ ಒಂದ್ ಮಾಡಕ್ ಬಂದಿದ್ದೀನಿ ಅಂತ. ಆದಷ್ಟು ಬೇಗ ನಾವೆಲ್ಲ ಬರ್ತೀವಿ ತಾತ. ತುಂಬಾ ಕುಡಿತೀರಂತೆ, ಕುಡಿಬೇಡಿ ತಾತ. ಇಲ್ಲ ಮಗು, ನೀವೆಲ್ಲ ಬಂದ್ಬಿಟ್ರೆ ನಾನು ಕುಡಿಯೋಲ್ಲ. ಅಪ್ಪ ಅಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟ್. ಮನೆಯಿಂದ ಫೋನ್ ಮಾಡಕ್ ಆಗದೆ ಇದ್ರು ಕಾಲೇಜಿಂದ ಅವಾಗವಾಗ ಫೋನ್ ಮಾಡ್ತಿರ್ತೀನಿ ತಾತ. ಸಾಧ್ಯವಾದಾಗ್ಲೆಲ್ಲ ಮಾಡು ಮಗು. ಬಾಯ್ ತಾತ, ಅವ್ರಿಗೆ ಕೊಡ್ತೀನಿ. ತಾತ ಲೈನ್ ಅಲ್ಲಿ ಇದ್ದಾರೆ. ಹೌದಾ? ಹಲೋ ತಾತ, ಸಾಯಂಕಾಲ ಬಂದ್ಬಿಡ್ತೀನಿ ನಾನು. ಖುಷಿನಾ? ಥ್ಯಾಂಕ್ ಯು ಅರುಣ್. ಬಾಯ್. ಥ್ಯಾಂಕ್ ಯು. ಅಯ್ಯೋ, ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲ ಅನ್ಕೊಂಡಿ ತಾತನ ಹುಡ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ ತಾತ ಯಾಕೆ ನಮ್ಮಿಂದ ದೂರ ಇದ್ದಾರೆ? ನಮ್ ಫ್ಯಾಮಿಲಿಗೆ ಏನಾಗಿದೆ? ಅದ್ ನನ್ಗೆ ಗೊತ್ತಿಲ್ಲ. ನಮ್ ಫ್ಯಾಮಿಲಿನ ಯಾವಾಗ ಒಂದ್ ಮಾಡ್ತೀರಾ? ಈ ಹುಡುಗಿ ನನ್ನ ಕಾಂಟ್ರಾಕ್ಟ್ ಅನ್ಕೊಂಡ್ಬಿಟ್ಟವಳು ಏನಪ್ಪ. ನೀವು ಮನ್ಸ್ ಮಾಡಿದ್ರಿ ಇವತ್ತೆ? ನಾನಾ? ನೀವು ಹೋಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ ಅವ್ರನ್ನೆಲ್ಲ ಕರ್ಕೊಂಡು ಸ್ಟ್ರೈಟ್ ನಿಮ್ ತಾತನ ಮನೆಗೆ ಹೋಗಿ. ನಿಮ್ ಫ್ಯಾಮಿಲಿ ಎಲ್ಲ ಒಂದಾಗ್ಬಿಡುತ್ತೆ, ತಾತನಿಗೂ ಖುಷಿ ಆಗುತ್ತೆ. ಅಯ್ಯೋ, ಅದಾಗಲ್ಲಪ್ಪ. ನಮ್ಮ ಅಪ್ಪ ಅಮ್ಮ ತುಂಬಾ ಸ್ಟ್ರಿಕ್ಟು. ನಾನ್ ಚಿಕ್ಕವಳು ಅಂತ ನಾನ್ ಮಾತಾಡಕ್ಕೆ ಬಿಡಲ್ಲ. ಬೆಳಿಗ್ಗೆ ಅಪ್ಪ ಬಂದ್ ಕಾಲೇಜಿಗೆ ಬಿಟ್ರೆ ಸಂಜೆ ಅಮ್ಮ ಬಂದ್ ಕರ್ಕೊಂಡು ಹೋಗ್ತಾರೆ. ನಾನು ಏನ್ ಮಾಡ್ಲಿ? ಹಾಗಾದ್ರೆ ನಿಮ್ ಫ್ಯಾಮಿಲಿ ಒಂದಾಗಂಗಿಲ್ಲ, ಅಯ್ಯಪ್ಪ ಕುಡಿಯೋದು ಬಿಡಂಗಿಲ್ಲ. ಒಂದ್ ಕೆಲ್ಸ ಮಾಡಿ, ನಮ್ಮ ಅಕ್ಕ ಗೀತಾ. ಅಕ್ಕ ಅಂದ್ರೆ ಅಪ್ಪ ಅಮ್ಮಂಗ್ ತುಂಬಾ ಪ್ರೀತಿ. ಮನೆಗೊಂದ್ ಸಣ್ಣ ವಸ್ತು ತರ್ಬೇಕು ಅಂದ್ರು ಅಕ್ಕನೇ ಹೇಳ್ಬೇಕು. ನೀವ್ ಯಾಕೆ ಅಕ್ಕನ್ ಮೀಟ್ ಮಾಡ್ಬಾರ್ದು? ಆದ್ರೆ ನೀವ್ ಅವಳನ್ನ ಮೀಟ್ ಮಾಡ್ಬೇಕು ಅಂದ್ರೆ ಮೈಸೂರ್ಗ್ ಹೋಗ್ಬೇಕು. ಮೈಸೂರ್ಗ? ಯಾಕೆ? ನಮ್ಮ ಅಕ್ಕ ಮೈಸೂರ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಅದನ್ನ ಯಾಕ್ರಿ ಅಷ್ಟೊಂದು ಬೇಜಾರಾಗಿ ಹೇಳ್ತೀರಾ? ಮೈಸೂರು ನನ್ನ ತವ್ರ ಮನೆ, ಎಲ್ಲಿದ್ರು ಕ್ಯಾಚ್ ಆಗ್ತೀನಿ. ಹೌದು, ಇಡೀ ಕಾಲೇಜಲ್ಲಿ ನಿಮ್ಮ ಅಕ್ಕ ಒಬ್ರೇನಾ ಸ್ಟೂಡೆಂಟು? ಇಲ್ಲ, ತುಂಬಾ ಜನ ಇದ್ದಾರೆ. ಯಾಕೆ?
ಮತ್ತೆ ಅಷ್ಟ್ ಜನದಲ್ಲಿ ಹೇಗ್ರಿ ಹುಡುಕ್ಲಿ ನಾನು? ಒಂದ್ ನಿಮಿಷ. ನಮ್ಮಕ್ಕ ಗೀತಾ. ನಾವು ಏಡ್ಸ್ ರಿಲೀಫ್ ಫಂಡ್ಗೆ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಓ, ಟ್ಯಾಕ್ಸ್ ಆಫೀಸರ್. ಏನು? ಏನಿಲ್ಲ, ಫೋಟೋ ಕೊಟ್ರಲ್ಲ, ಹುಡ್ಕೋದು ಈಸಿ ಅಂತ ಹೇಳ್ದೆ. ನಾವಿಲ್ಲಿ ಮೀಟ್ ಮಾಡಿದ ವಿಷಯ ಯಾರಿಗೂ ಹೇಳ್ಬೇಡಿ ಪ್ಲೀಸ್. ನಮ್ಮ ಅಪ್ಪ ಅಮ್ಮ ಗೊತ್ತಾದ್ರೆ ಅಷ್ಟೇ. ಅಷ್ಟೊಂದು ಭಯನಾ? ಹೇಳಲ್ಲ ಬಿಡಿ. ಒಂದ್ ನಿಮಿಷ. ತಾತನ ಫೋನ್ ನಂಬರ್, ಅವಾಗ ಫೋನ್ ಮಾಡ್ತೀರಿ, ಪಾಪ ಅವರು ಖುಷಿ ಪಡ್ತಾರೆ. ಥ್ಯಾಂಕ್ಸ್, ಬರ್ತೀನಿ. ಯಾ ನೀತಾ. ಹಾ, ಏಯ್ ಬಸ, ಏನಿದು ಹುಡುಗಾಟ? ನಾನು ನೀನು ಹೇಳಿರೋದೇನೋ, ನೀನು ಮಾಡ್ತಿರೋದೇನೋ? ಹೇಗೆ ಕೈನ ತಾತೇರಿಕೆ ತಾತ, ನಿಮ್ಗೆ ಈ ಕೈ ಬಸೈನ್ ಕೈ ತರ ಫೀಲ್ ಆಯ್ತಾ? ಹಾಗೇನಿಲ್ಲ, ಆದ್ರೆ ನಿನ್ ಜೊತೆ ಸೇರಿ ನಾನು ತರಲೆ ಮಾಡೋದು ಕಲ್ತಿದ್ದೀನಿ ಅರುಣ್. ನಿನ್ ಜೊತೆ ಸೇರಿ ನಾನು ಇಂಗ್ಲಿಷ್ ಮಾತಾಡೋದು ಕಲ್ತ ಹಾಗೆ. ತಾತ, ಮೊಮ್ಮಗಳ ಜೊತೆ ಮಾತಾಡ್ದೆ. ಹ್ಯಾಪಿ? ವೆರಿ ಹ್ಯಾಪಿ. ನಿಮ್ಗೆ ಇನ್ನೊಂದು ಸರ್ಪ್ರೈಸ್. ಇನ್ನೊಂದ? ಯಾ, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇರ್ತೀನಿ, ನೀವು ತಗೋತಾ ಇರಬೇಕು. ಇದು ಮೊಮ್ಮಗಳದು ಲೇಟೆಸ್ಟ್ ಫೋಟೋ. ಸೊ ಬ್ಯೂಟಿಫುಲ್. ಇದು ನಿಮ್ಮ ಅಳಿಯಂದು ಲೇಟೆಸ್ಟ್ ಫೋಟೋ. ಹೇ ಅರುಣ್, ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ನೀವು ಖುಷಿಯಾಗಿರ್ಬೇಕು ತಾತ. ಏ ಬಸ, ಮುಳುಗಿದ್ನಾ? ಇನ್ನೂ ಇಲ್ಲ. ಯಾರನ್ನು ಮುಳುಗಿಸೋ ಕಾರ್ಯಕ್ರಮ ನಡೀತಿದೆ ತಾತ? ಸೂರ್ಯ ಮುಳುಗೋದನ್ನ ಕಾಯ್ತಾ ಇದ್ದೀನಿ. ಏಕೆ? ನಿನಗೆ ಮಾತು ಕೊಟ್ಟಿದ್ದೀನಲ್ಲ, ಹಗಲು ಹೊತ್ತು ಕುಡಿಯೋದಿಲ್ಲ ಅಂತ. ನಾನು ಹೇಳಿದ್ದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ಬಿಟ್ರ? ಮತ್ತೆ ನೀನು ನನಗೋಸ್ಕರ ಅಷ್ಟೊಂದು ಕಷ್ಟಪಡ್ತಿರುವಾಗ ನಿನಗೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಡ್ವೆ? ಈಗ ನಾನು ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಬಸ. ನಾನಿವತ್ತು ನನ್ನ ಮೊಮ್ಮಗಳ ಜೊತೆ ಮಾತಾಡಿ ತುಂಬಾ ಖುಷಿಯಾಗಿದ್ದೀನಿ ಅರುಣ್. ಅದಕ್ಕೆ ನಿನಗೋಸ್ಕರ ಸ್ಪೆಷಲ್ ಕ್ಯಾಂಡಲ್ ಲೈಟ್ ಸೆಲೆಬ್ರೇಷನ್. ಇದೇ ಖುಷಿಲಿ ಒಂದ್ ಪೆಗ್ ಹಾಕೋಣ. ಒಂದ್ ಪೆಗ್ ಇದ್ರಲ್ಲಿ ಬೇಡ. ದಿಸ್ ಇಸ್ ಫ್ರಮ್ ರಾಯಲ್ಟಿ. 100 ವರ್ಷಗಳಿಂದ ನಮ್ಮ ಮನೆಗೆ ಬಂದ ವಿಶೇಷ ಅತಿಥಿಗಳು ಮಾತ್ರ ಇದರಲ್ಲಿ ಕುಡಿದಿದ್ದಾರೆ. ಅಂಡ್ ಯು ಆರ್ ಎ ವೆರಿ ಸ್ಪೆಷಲ್ ಗೆಸ್ಟ್. ತಾತ, ಬರ್ತಾ ಬರ್ತಾ ನೀವು ನನ್ನ ಜಾಸ್ತಿ ಪ್ರೀತಿ ಮಾಡ್ತಿದ್ದೀರಾ. ನೀನು ನನಗೋಸ್ಕರ ಮಾಡ್ತಿರೋ ಕೆಲಸಕ್ಕೆ ಇದು ಕಮ್ಮಿನೇ ಅರುಣ್. ತಾತ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಆ ರೂಮು ಯಾವಾಗ್ಲೂ ಬೀಗ ಹಾಕೊಂಡಿರುತ್ತೆ. ಆ ರೂಮಲ್ಲಿ ಏನಿದೆ ಅಂತ ನೋಡ್ಬೋದಾ? ನೋಡಬಹುದು. ಬಸ, ಯಜಮಾನ್ರೆ, ಆ ರೂಮಿನ ಬೀಗ ತೆಗಿ. ಆಯ್ತು. Please stop it. Stop it. Stop it. ನಾನು ನಿಮ್ಮನ್ನಿಲ್ಲಿ ಕರೆಸಿದ್ದು ನಿಮ್ಮ ಅಭಿಪ್ರಾಯಗಳನ್ನು ಕೇಳೋದಕ್ಕಲ್ಲ, ನನ್ನ ತೀರ್ಮಾನವನ್ನು ತಿಳಿಸೋದಕ್ಕೆ. ನಾನು ನನ್ನ ತೀರ್ಮಾನವನ್ನು ನಿಮ್ಗೆ ತಿಳಿಸಿದ್ದೀನಿ. ನಿಮಗದು ಇಷ್ಟವಾಗದೆ ಹೋದ್ರೆ ನಿಮ್ಮ ತೀರ್ಮಾನಗಳನ್ನು ನೀವು ತಗೋಬಹುದು. ಅಪ್ಪ, ನಾವಿಷ್ಟು ಹೇಳಿದ್ರು ನಿಮ್ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ ಇಷ್ಟ ಅಪ್ಪ. ಆದ್ರೆ ನೀವು ಈ ವಯಸ್ಸಿನಲ್ಲಿ ಇನ್ನೊಂದು ಮದ್ವೆ ಆಗೋದು ಅಂದ್ರೆ ನೋಡಿದ ಜನ ಏನ್ ಹೇಳ್ತಾರೆ ಹೇಳಿ?
ಮಕ್ಕಳು ಅಪ್ಪನ ಸರಿಯಾಗಿ ನೋಡ್ಕೋತಿರ್ಲಿಲ್ವಂತೆ, ಅದಕ್ಕೆ ಅಪ್ಪ ಆ ವಯಸ್ಸಿನಲ್ಲಿ ಇನ್ನೊಂದು ಮದುವೆ ಆದ ಅಂತಾರೆ. ಆ ಅವಮಾನ ಸಹಿಸ್ಕೊಂಡು ಈ ಮನೇಲಿ ಇರೋದಕ್ಕಿಂತ ದೂರ ಇರೋದೇ ವಾಸಿಯಪ್ಪ. ನಾನು ಹೋಗ್ತಾ ಇದ್ದೀನಪ್ಪ. ವೀಣಾ ಅಕ್ಕ, ನಾನು ಬರ್ತೀನಿ ಕಣ. ಬರ್ತಿದ್ರೆ ಏನು ವೀಣಾ, ಕಿಶೋರ ಹೋಗ್ಬೇಡ ಪ್ಲೀಸ್. ಅಪ್ಪ ಅಪ್ಪ, ಕಿಶೋರ ಹೊಟ್ಟೋಗ್ತಿದ್ದಾನೆ, ಹೋಗ್ಬೇಡ ಅಂತ ಹೇಳಪ್ಪ. ಇಟ್ಸ್ ಸೋ ಸ್ಯಾಡ್. ನನಗೆ ಅರ್ಥ ಆಗ್ತಿಲ್ಲ. ಈ ವಯಸ್ಸಲ್ಲಿ ನೀವು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು, ಆದ್ರೆ ನೀವು ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. 30 ವರ್ಷ ಜೊತೆ ಬದುಕಿದ ಅಮ್ಮನ್ನ ಸತ್ತು 35 ದಿವಸದಲ್ಲಿ ಮರೆತು ಬದುಕೋ ಶಕ್ತಿ ಇರೋ ನಿಮಗೆ ನಾಳೆ ನಮ್ಮನ್ನು ಮರೆತು ಬದುಕೋ ಶಕ್ತಿ ಇದ್ದೇ ಇರುತ್ತೆ. ನಾನು ಹೊರಡ್ತಾ ಇದ್ದೀನಿ. ಸಂತೋಷ, ಏನೋ ನೀನು ಕೂಡ. ಗುಡ್ ಬೈ ಅಕ್ಕ. ಸಂತೋಷ, ಹೋಗ್ಬೇಡ್ವಾ. ಅಪ್ಪ ಅಪ್ಪ, ಸಂತೋಷನು ಹೊಟ್ಟೋಗ್ತಿದ್ದಾನಪ್ಪ. ಅಪ್ಪ ಅಪ್ಪ ಪ್ಲೀಸ್, ನಮ್ಮಮ್ಮನ ಜಾಗದಲ್ಲಿ ಬೇರೆಯವ್ರನ್ನ ನೋಡಕ್ ನಮ್ಗೆ ಇಷ್ಟ ಇಲ್ಲಪ್ಪ. ನೀನ್ ಇನ್ನೊಂದು ಮದುವೆ ಆಗಲ್ಲ ಅಂತ ಹೇಳಿಪ್ಪ. ಅವ್ರನ್ನೆಲ್ಲ ವಾಪಸ್ ಕರಿಯಪ್ಪ. ಅಪ್ಪ ಅಪ್ಪ, ಯಾಕಪ್ಪ ನಿನ್ಗೆ ಅರ್ಥ ಆಗ್ತಿಲ್ಲ? ಈ ಮನೆ ಒಡೆದು ಹೋಗ್ಬಾರ್ದಪ್ಪ. ಈ ಮನೆ ಅರಮನೆ ಇದ್ದಾಗೆ ಇರ್ಬೇಕು. ನಮಗೋಸ್ಕರ ನಿನ್ನ ನಿರ್ಧಾರನ ಅಪ್ಪ. ಕಿಶೋರ, ಸಂತೋಷ, ಎಲ್ಲರೂ. ಸಾವಿತ್ರಿ, ಈ ಕ್ಷಣದಲ್ಲಿ ಈ ಮನೆಯಲ್ಲಿ ಯಾರೊಳಗೂ ಬೆಲೆ ಇಲ್ಲ. ಗಂಡು ಮಕ್ಕಳ ಮನೆ ಬಿಟ್ಟು ಹೋಗ್ತಾ ಇರುವಾಗ ನಾವಿಲ್ಲೇ ಉಳ್ಕೊಂಡ್ರೆ ಅಳಿಯ ಆಸ್ತಿಗೋಸ್ಕರ ಅಲ್ಲೇ ಉಳ್ಕೊಂಡ ಅಂತಾರೆ. ನಮಗದು ಬೇಡ ಅಲ್ಲ. ಹೌದು ರೀ, ಇವತ್ತಿಗೆ ಮನೆ ಋಣ ತೀರ್ತು. ನನ್ನ ಪಾಲು ನಮ್ಮಪ್ಪ ಸತ್ರು ಅಂತ ಬದುಕ್ತೀನಿ. ನಡೀರಿ, ಮಗು ತಗೊಳ್ಳಿ. ಆದರೂ ಆ ವಯಸ್ಸಲ್ಲಿ ಮದುವೆ ತಪ್ಪಲ್ವಾ? ತಪ್ಪು ತಪ್ಪು ಅಂತ ಎಲ್ಲರೂ ಅಂದ್ರು, ಆದ್ರೆ ಅವಳಿಗೆ ತಪ್ಪು ಅನಿಸ್ಲಿಲ್ಲ. ನಾನೇನು ಹೆಚ್ಚು ದಿವಸ ಬದುಕಲ್ಲ ಅನಿಸ್ತಾ ಇದೆ ರೀ. ಲಕ್ಷ್ಮಿ, ಏನೇನೋ ಮಾತಾಡಬೇಡ. ನಿನಗೇನೂ ಆಗಿಲ್ಲ. ಡಾಕ್ಟರ್ ಏನು ಹೇಳಿದ್ದಾರೆ ಗೊತ್ತಾ? ಇನ್ನು 2 ತಿಂಗಳಲ್ಲಿ ಯು ವಿಲ್ ಬಿ ಪರ್ಫೆಕ್ಟ್ಲಿ ಫೈನ್. ನನಗೊಂದು ಪ್ರಾಮಿಸ್ ಮಾಡ್ತೀರಾ? ನೀನು ಪ್ರಾಮಿಸ್ ಕೇಳ್ತಾನೆ ಇರ್ತೀಯ, ನಾನು ಕೊಡ್ತಾ ಉಳಿಸ್ಕೊತಾ ಬರ್ತಾನೆ ಇದ್ದೀನಿ. ಏನು ಹೇಳು? ಅಕಸ್ಮಾತ್ ನಾನು ಸತ್ತು ಹೋದ್ರೆ ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು. ಏನು ಲಕ್ಷ್ಮಿ, ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿ ಈಗ ಇನ್ನೊಂದು ಮದುವೆನ? ಹೇಳುದು ಮದುವೆ ಆದ ಮಕ್ಕಳಿದ್ದಾರೆ. ಇದಾರೆ. ಎಲ್ಲಿ? ಒಬ್ಬ ಮಗ ಅಮೆರಿಕಾ ಅಂತಿರ್ತಾನೆ, ಇನ್ನೊಬ್ಬ ಯಾವಾಗ ಆಸ್ಟ್ರೇಲಿಯಾದಲ್ಲಿ ಇರ್ತಾನೋ, ಯಾವಾಗ ಮನೆಗೆ ಬರ್ತಾನೋ. ರೀ, ಮಗಳು ಅವಳು ಎಷ್ಟು ದಿನ ಅಂತ ಈ ಮನೇಲಿ ಇರ್ತಾಳೆ? ಅವಳ ಗಂಡನಿಗೆ ಈ ಊರಲ್ಲಿ ಕೆಲಸ ಇರೋವರೆಗೂ. ಆಮೇಲೆ ನೀವು ಒಂಟಿ. ನೀವು ನನಗೆ ಪ್ರಾಮಿಸ್ ಮಾಡಿದ್ದೀರಾ, ನಾನು ಸತ್ತ ಮೇಲೆ ನೀವು ಇನ್ನೊಂದು ಮದುವೆ ಮಾಡಿಕೊಳ್ಳೇಬೇಕು. ಇದು ನನ್ನ ಕೊನೆ ಆಸೆ ರೀ. ನಾನು ಲಕ್ಷ್ಮಿಗೆ ಮಾತು ಕೊಟ್ಟಿದ್ದೆ ಅರುಣ್. ಪ್ರಾಮಿಸ್ ಇಸ್ ನಾಟ್ ಸಮಥಿಂಗ್ ಲೈಟ್, ಸಮಥಿಂಗ್ ಸಿಲಿ. ಇಟ್ಸ್ ಅ ಕಮಿಟ್ಮೆಂಟ್. ಅವಳಿಗೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ ನಾನು ಮತ್ತೆ ಮದುವೆ ಆಗ್ತೀನಿ ಅಂತಂದೆ. ಆದರೆ ಅಲ್ಲಿ ತನಕ ಅಪ್ಪ ಏನೇ ಮಾಡಿದ್ರು ಅದಕ್ಕೆ ಬಲವಾದ ಕಾರಣ ಇದೆ ಅಂತ ನಂಬ್ಕೊಂಡು ಬಂದ ನನ್ನ ಮಕ್ಕಳು ನನ್ನನ್ನು ವಿರೋಧಿಸಿದ್ರು. ಇದು ನನ್ನ ಆಸೆ ಅಲ್ಲ, ನಿಮ್ಮ ಅಮ್ಮನ ಆಸೆ ಅಂತ ಹೇಳೋಣ ಅಂದ್ಕೊಂಡೆ. ಆದ್ರೆ ಅವ್ರು ನಡ್ಕೊಂಡ ರೀತಿಗೆ ನಾನು ಸುಮ್ಮನಾದೆ. ಅವರೆಲ್ಲ ಮನೆ ಬಿಟ್ಟು ಹೋದ್ರು. ಅವ್ರು ಹೋದ್ಮೇಲೆ ನನ್ಗೆ ಅನ್ನಿಸ್ತು, ಸತ್ತೋದ ಹೆಂಡತಿ ಆಸೆಗಿಂತ ಬದುಕಿರೋ ಮಕ್ಕಳ ಬದುಕು ಮುಖ್ಯ ಅಲ್ವೇ ಅಂತ. ಅದಕ್ಕೆ ನಾನು ಮತ್ತೊಂದು ಮದುವೆ ಮಾಡ್ಕೊಳ್ಳಿಲ್ಲ.
ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವರೆಲ್ಲ ವಾಪಸ್ ಬರ್ತಾರ ಅನ್ಕೊಂಡೆ. ಅವ್ರು ಬರ್ಲಿಲ್ಲ. ನಾನೇ ಅವ್ರ ಹತ್ರ ಹೋಗೋಣ ಅಂದ್ಕೊಂಡೆ. ಅದರಷ್ಟರಲ್ಲಿ ನನ್ನ ಮಗಳ ಮನೆಗೆ ಹೋಗಿ ಬಂದ ನನ್ನ ಸ್ನೇಹಿತ ಒಬ್ಬ ಹೇಳ್ದ, ನನ್ನ ಮಗಳು ಅವಳ ಮನೆಯಲ್ಲಿ ಅಪ್ಪ ಸತ್ತಿದ್ದಾನೆ ಅಂತ ನನ್ನ ಫೋಟೋಗೆ ಹಾರ ಹಾಕಿದ್ರಂತೆ. ನನಗೆ ತುಂಬಾ ನೋವಾಯ್ತು, ಸಿಟ್ಟು ಬಂತು. ನಾನು ಹಠಕ್ಕೆ ಹೋಗಲೇ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ಈ ಮನೆಯಲ್ಲಿ ಯಾರೂ ಇಲ್ಲ, ನಾನೊಬ್ಬನೇ. ಕಡೆಗೂ ನನ್ನ ಹೆಂಡತಿ ಹೇಳಿದ್ದೆ ನಿಜವಾಯ್ತು. ನನ್ನ ಬದುಕು ಒಂಟಿಯಾಗೋಯ್ತು. ಆದರೆ ಈಗ ಯಾಕೋ ನನ್ನ ಆಯುಷ್ಯ ಮುಗಿತಾ ಬಂತು ಅಂತ ಅನಿಸ್ತದೆ. ಈಗ ನಾನು ಮಕ್ಕಳನ್ನು ನೋಡಬೇಕು, ನನ್ನ ಮೊಮ್ಮಕ್ಕಳನ್ನು ಮುದ್ದಾಡಬೇಕು, ಅವ್ರ ನಗುವಿನಿಂದ ಈ ಮನೆ ಪ್ರತಿಧ್ವನಿಸಬೇಕು, ಈ ಮನೆ ಮತ್ತೆ ಅರಮನೆ ಆಗಬೇಕು ಅಂತ ಅನ್ಕೋತೀನಿ. ಹೇಗೋ ಏನೋ. ತಾತ ನೊಂದ್ಕೋಬೇಡಿ. ಬಂಗಾರದ ಮನುಷ್ಯ ಪಿಕ್ಚರಲ್ಲಿ ಅಣ್ಣವ್ರು ಏನಂತ ಹೇಳಿದ್ದಾರೆ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಸ್ಮೈಲ್ ಪ್ಲೀಸ್. ನಾನಿದ್ದೀನಲ್ಲ, ನಗ್ನಗ್ತಾ ಇರಿ. ನಗು. ಮತ್ತು ನಾನು I have burnt all my bridges.